ಅಪ್ಪುನು ದೇವ್ರ ಹತ್ರ ಇದ್ದಾರಾ? ಇಲ್ಲಪ್ಪ, ಅಪ್ಪು ಬೆಂಗಳೂರಲ್ಲಿದ್ದಾರೆ. ಹಂಗಾದ್ರೆ ಅವ್ರ ಹತ್ರನೇ ಹೋಗೋಣ, ಅವ್ರಿಗೆ ಹೇಗೋ ದೇವ್ರು ಗೊತ್ತಲ್ಲ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣದಿಂದ ಇಂದು ಇಡೀ ರಾಜ್ಯ, ಇಡೀ ದೇಶವೇ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಹಾಗಾಗಿ ಅವರ ಅಕಾಲಿಕ ಮರಣದಿಂದ ಇವತ್ತು ಎಲ್ಲರೂ ನೋವಿನಲ್ಲಿದ್ದೇವೆ. ಹಾಗಾಗಿ ಈ ನಾಡಿನಲ್ಲಿ ಅವರು ಬೆಳೆದು ಬಂದಂಥ ದಾರಿ, ಅವರಲ್ಲಿರುವಂಥ ಆಚಾರ ವಿಚಾರಗಳು ನೋಡಿದರೆ ಮನುಷ್ಯತ್ವದ ಮೌಲ್ಯಗಳು ಅವರಲ್ಲಿ ಎಂಥವಿದ್ದು ಅನ್ನುವಂಥದ್ದು ಅವರಲ್ಲಿ ಇವತ್ತು ಅವರು ನಡೆದು ಬಂದ ದಾರಿ ಅಂತ ಹೇಳಬೇಕಾಗ್ತದೆ. ಅದೇ ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ವಿಜಯಪುರ ಬಸವನಾಡ ಆದಂಥ ವಿಜಯಪುರದಿಂದ ನಮ್ಮ ಕುಟುಂಬ ಸಮೇತ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಭೂಮಿಯಾದ ಬೆಂಗಳೂರುವರೆಗೆ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆಗೆ ನಮಗೆ ಚಾಲನೆ ನೀಡಿದಂಥ ಶ್ರೀ ಸುಕ್ಷೇತ್ರ ಹುಲಜಂತಿ ಮಾಳಿಂಗರಾಯ ಪಟ್ಟದ ಪೂಜ್ಯರವರು 25/2/2022 ಚಾಲನೆ ನೀಡಿದ್ರು. ಇವತ್ತು ಸತತವಾಗಿ 18 ದಿನ ಆಯಿತು. ಇವತ್ತು ಬೆಂಗಳೂರು ನೆಲಮಂಗಲ ಹತ್ತಿರ ಬಂದಿದ್ದೇವೆ. ಸುಮಾರು 525 ಕಿಲೋಮೀಟ್ರ್ ಸಾಗಿದೆ. ಈ ದಾರಿ ಉದ್ದಕ್ಕೂ ನಾವು ಯಾವ ರೀತಿ ಅಭಿಮಾನಿಗಳು ನಮ್ಮನ್ನು ಸ್ವಾಗತಿಸಿದರು ಮತ್ತು ಎಲ್ಲ ರೀತಿ ನಮಗೆ ಅನುಕೂಲ ಮಾಡಿಕೊಟ್ರು. ಯಾವುದೇ ತೊಂದರೆ ಆಗದೆ ಇವತ್ತು ಸುಗಮವಾಗಿ ನಾವು ಬೆಂಗಳೂರಿಗೆ ಬಂದು ತಲುಪಿದ್ದೇವೆ. ಇಂಥ ಮಹಾತ್ಮ ಇರುವಾಗ ಎಂಥ ಕನಸುಗಳು ಇಟ್ಕೊಂಡಿದ್ದರು ಮತ್ತು ಆ ಥರ ಕಾರ್ಯ ಮಾಡ್ತಿದ್ದರು. ಅವ್ರದ್ದೇ ಆದ ಒಂದು ಕನಸಿತ್ತು, ಏನು ಕನ್ನಡ ಶಾಲೆಗಳ ಅಭಿವೃದ್ಧಿ ಮತ್ತು ನೇತ್ರದಾನ, ಅಂಗಾಂಗ ದಾನ, ಇವೆಲ್ಲನೂ ಅವರು ಇದ್ದಾಗ ಅವೆಲ್ಲ ಜಾಗೃತಿ ಮೂಡಿಸ್ತಿದ್ರು. ಇವತ್ತು ನಾವು ಅವರು ಅಗಲಿದ ನಂತರ ನಾವು ಅದೇ ಥರನಾಗಿ ನಮ್ಮ ಕುಟುಂಬ ಸಮೇತ ಇಡೀ ನಮ್ಮ ದಾರಿ ಉದ್ದಕ್ಕೂ ಜನಜಾಗೃತಿ ಮೂಡಿಸುತ್ತಾ ಹೊರಟಿದ್ದೇವೆ ಸರ್.